ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 6ರಲ್ಲಿ ನಾವು ನೋಡ್ತೇವೆ, ನಿನ್ನ ಮಾರ್ಗಗಳನ್ನೆಲ್ಲ ಆತನನ್ನು ಸನ್ಮಾನಿಸು, ಆಗ ಆತನು ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ನಾವು ಕೆಲವೊಮ್ಮೆ ನಮ್ಮ ಜೀವಿತಗಳಲ್ಲಿ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ದೇವರ ಮಾರ್ಗದರ್ಶನವನ್ನು ಆತುಕೊಳ್ಳುವುದಕ್ಕೆ ಕಾತುರರಾಗಿರಬೇಕಾಗ್ತದೆ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಆತನ ಮಾರ್ಗದರ್ಶನವನ್ನು ಹೊಂದುವುದಕ್ಕೆ ನಾವು ಅಷ್ಟೇನು ಉತ್ಸಾಹವನ್ನು ತೋರಿಸೋದಿಲ್ಲ. ಯಥಾರ್ಥವಾಗಿ ನಾವು ಕರ್ತನನ್ನು ಹುಡುಕಬೇಕಾಗ್ತದೆ. ಇಲ್ಲಿ ಜ್ಞಾನೋಕ್ತಿಗಳಲ್ಲಿ ನೋಡುವ ಹಾಗೆ ಕರ್ತನ ಹೇಳ್ತಾನೆ, ನೀನು ವಿಶೇಷವಾಗಿ ನೀನು ಹೋಗುವಂಥ ಮಾರ್ಗಗಳಲ್ಲಿ, ನೀನು ನಡೆಯುವಂಥ ಮಾರ್ಗಗಳಲ್ಲಿ, ನೀನು ಇರುವಂಥ ಮಾರ್ಗಗಳಲ್ಲಿ, ನಿನ್ನ ಆಲೋಚನಾ ಮಾರ್ಗಗಳಲ್ಲಿ, ನಿನ್ನ ಕೈಕಾರ್ಯಗಳಲ್ಲಿ ನೀನೇನು ಮಾಡು, ಆತನನ್ನು ಸನ್ಮಾನಿಸು. ನಮ್ಮ ನುಡಿಗಳಲ್ಲಿ ಆತನನ್ನು ಸನ್ಮಾನಿಸೋಣ, ನಮ್ಮ ನಡೆಗಳಲ್ಲಿ ಆತನನ್ನು ಸನ್ಮಾನಿಸೋಣ, ನಮ್ಮ ಬದುಕಲ್ಲಿ ಆತನನ್ನು ಸನ್ಮಾನಿಸೋಣ. ಆತನು ಅಂತಂದರೆ ಯಾರು? ಯೆಹೋವ ಈರೇ, ನಮಗೆ ಬೇಕಾದದ್ದನ್ನು ಒದಗಿಸುವ ಆತನು. ಯೆಹೋವ ಎಲ್ ಶದಾಯ್, ಆತನನ್ನು ನಾವು ಸನ್ಮಾನಿಸಬೇಕು. ಆತನನ್ನು ನಾವು ಸನ್ಮಾನಿಸಿದರೆ ನಮ್ಮ ಮಾರ್ಗಗಳು ಸರಾಗವಾಗ್ತವೆ. ಪ್ರಿಯರೇ, ನಮ್ಮ ನಡೆಗಳು ಆತನನ್ನು ಸನ್ಮಾನಿಸಿದರೆ ಆ ನಡೆಗಳು ಸರಿಯಾದ ನಡೆಗಳಾಗ್ತವೆ ಅನ್ನುವಂಥದ್ದನ್ನು ನಾವು ಗ್ರಹಿಸಬೇಕಾಗ್ತದೆ. 1 ಥೆಸಲೋನಿಕ 4ನೇ ಅಧ್ಯಾಯ 3ರಲ್ಲಿ ನಾವು ನೋಡುವುದಾದರೆ, ದೇವರ ಚಿತ್ತವೇನೆಂದರೆ ನೀವು ಶುದ್ಧರಾಗಿರಬೇಕೆಂಬುದೇ. ಆದುದರಿಂದ ಆದರಕ್ಕೆ ದೂರವಾಗಿರಬೇಕು. ಪ್ರಿಯರೇ, ಇಲ್ಲಿ ಯಾವ ಸ್ವಾರ್ಥವಿಲ್ಲದೆ ಮತ್ತೊಬ್ಬರ ಅಗತ್ಯತೆಗಳ ಬಗ್ಗೆ ಕಾಳಜಿ ವಹಿಸುತ್ತಾರೋ ಅಂಥವರಿಗೆ ದೇವರು ತನ್ನ ಮನಸ್ಸನ್ನು ಪ್ರಕಟ ಮಾಡಲು ಹರ್ಷಪಡ್ತಾರೆ. ಸತ್ಯವೇದದಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ದೇವರ ಚಿತ್ತವು ಪ್ರಕಟಗೊಂಡಿದೆ. ನೀವು ಸತ್ಯವೇದವನ್ನು ಈ ರೀತಿಯಾಗಿ ಗಮನಿಸಬಹುದು. ನಾವು ಪವಿತ್ರರಾಗಿರಬೇಕು, ಅದರೊಟ್ಟಿಗೆ ಕೃತಜ್ಞರಾಗಿರಬೇಕು. ನಾವೇನು ಮಾಡಬೇಕು ಅಂದರೆ ಆದರಕ್ಕೆ ದೂರವಾಗಿರಬೇಕು. ಅಂದರೆ ನಾವು ಮೊದಲನೇದಾಗಿ ಪವಿತ್ರತೆಯನ್ನು ಕಾಪಾಡಿಕೊಳ್ಳಬೇಕು. ಎರಡನೇದು ಕೃತಜ್ಞತಾಸ್ತುತಿ ಮಾಡಬೇಕು. ಇದು ದೇವರ ಚಿತ್ತ. ದೇವರ ಚಿತ್ತದಲ್ಲಿ ನಾವು ಶುದ್ಧರಾಗಿ ಬಾಳಬೇಕು. ಅದರಂತೆ ರೋಮಪತ್ರಿಕೆ 13ನೇ ಅಧ್ಯಾಯ 9ರಲ್ಲಿ ನಾವು ನೋಡ್ತೇವೆ. ಇಲ್ಲಿ ದೇವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ನಿಮ್ಮ ನೆರೆಯವರನ್ನು ನಮ್ಮಂತೆಯೇ ಪ್ರೀತಿಸಬೇಕು. ಇದನ್ನು ದೇವರು ನಮ್ಮಿಂದ ನಿರೀಕ್ಷೆ ಮಾಡ್ತಾನೆ. ಅನೇಕ ಸಂದರ್ಭಗಳಲ್ಲಿ ನಮಗೆ ನೆನೆಸ್ತದೆ, ಕರ್ತನು ನಮ್ಮಿಂದ ನಿರೀಕ್ಷೆ ಮಾಡುವಂಥದ್ದೇನು? ನಿರೀಕ್ಷೆಗಳಿರ್ತವಲ್ಲ, ಕರ್ತನಿಗೂ ನಿರೀಕ್ಷೆಗಳಿರ್ತವೆ. ನಾವು ಕರ್ತನ ಬಳಿಗೆ ಬಂದಾಗ ನಮಗೂ ನಿರೀಕ್ಷೆಗಳಿರ್ತವೆ. ನಾವು ಅದ್ಭುತಗಳನ್ನು ಹೊಂದಿಕೊಳ್ಳುವುದಕ್ಕೆ ನಾವು ಕಾತುರರಾಗಿರ್ತೇವೆ. ಅದು ವೈಯಕ್ತಿಕವಾದಂಥ ಅದ್ಭುತ ಆಗ್ಬೋದು, ಕುಟುಂಬದ ಅದ್ಭುತ ಆಗಬಹುದು, ಕೆಲಸದ ಅದ್ಭುತ ಆಗಬಹುದು, ಆರೋಗ್ಯದ ಅದ್ಭುತ ಆಗಬಹುದು, ಮಕ್ಕಳ ಜೀವಿತದ ಪ್ರಶ್ನೆಯ ಅದ್ಭುತ ಆಗ್ಬೋದು, ಮಕ್ಕಳ ಪರೀಕ್ಷೆಯ ಅದ್ಭುತ ಆಗಬಹುದು, ಅಥವಾ ಹಣಕಾಸಿನ ವಿಚಾರ ಆಗ್ಬೋದು, ಸ್ವಂತ ಮನೆಯ ಕುರಿತು ಅದ್ಭುತ ಆಗ್ಬೋದು. ಹೀಗೆ ನಾನಾ ವಿಚಾರಗಳು ನಮ್ಮ ತಲೆಯಲ್ಲಿ ತುಂಬಿಕೊಂಡು ನಾವು ಸಭೆಗೆ ಬಂದು ನಾವು ಕಣ್ಣೀರಿಡ್ತೇವೆ. ಕಣ್ಣೀರಿಟ್ಟು ಆತನನ್ನು ಆರಾಧಿಸ್ತೇವೆ. ಪ್ರಿಯರೇ, ಯಾಕೆಂದರೆ ಆತ ಒಳ್ಳೆಯವ. ಆತನ ಒಳ್ಳೆಯತನಗಳು ನಾವು ಎಣಿಸುವುದಕ್ಕೂ ಸಾಧ್ಯ ಇಲ್ಲ. ಆದರೆ ದೇವರು ನಮ್ಮಿಂದ ನಿರೀಕ್ಷಿಸುವುದೇನಪ್ಪ ಅಂತಂದರೆ, ನಿಮ್ಮ ನೆರೆಯವರನ್ನು ನೀನು ಪ್ರೀತಿಸುವುದು ಆತನ ಕಟ್ಟಳೆ. ಆ ಕಟ್ಟಳೆಯನ್ನು ಹಿಂಬಾಲಿಸು. ಕರ್ತನು ಆಗ ನಿನ್ನನ್ನು ಆಶೀರ್ವದಿಸ್ತಾನೆ.
ಆಗ ನಿನ್ನನ್ನು ಗೌರವಿಸ್ತಾನೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಈ ಮುಂಜಾನೆಯ ಸಮಯದಲ್ಲಿ ವಂದಿಸ್ತೇನೆ ಸ್ವಾಮಿ. ದೇವರೇ, ವಿಶೇಷವಾಗಿ ಸ್ವಾಮಿ ವ್ಯಾಪಾರ ಮಾಡುವಂಥ ಮಕ್ಕಳನ್ನು ನಿಮ್ಮ ಪಾದದಲ್ಲಿಟ್ಟು ಪ್ರಾರ್ಥಿಸ್ತೇನಪ್ಪ. ದೇವರೇ, ಆ ವ್ಯಾಪಾರದಲ್ಲಿ ನಿಮ್ಮ ರಕ್ತ ಚೆಲ್ಲುತ್ತೇನೆ ಸ್ವಾಮಿ. ಆ ವ್ಯಾಪಾರ ಮಕ್ಕಳಿಗೆ ಲಾಭ ತರಲಿ ಸ್ವಾಮಿ, ಲಾಭ ತರಲಿ ದೇವರೇ, ಲಾಭ ತರಲಿ ಸ್ವಾಮಿ. ಈ ಮಕ್ಕಳನ್ನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ, ಆಮೇನ್, ಆಮೇನ್, ಹಲ್ಲೆಲೂಯಾ.